ಸ್ನೇಹಿತರೆ, ತುಲಾ ರಾಶಿಯವರಿಗೆ ಭಗವಂತ ಕೊಟ್ಟಿರ್ತಕ್ಕಂತ ಅತ್ಯದ್ಭುತವಾದಂತಹ 8 ವರಗಳು ಯಾವುವು? ತುಲಾ ರಾಶಿಯವರಿಗೆ ಕೋಟ್ಯಾಧಿಪತಿಯಾಗ್ತಕ್ಕಂತ ಯೋಗ ಇದೆಯಾ? ಶ್ರೀಮಂತಿಕೆಯ ಯೋಗವನ್ನ ಗಳಿಸಲಿಕ್ಕೆ ತುಲಾ ರಾಶಿಯವರು ಏನೆಲ್ಲ ಪರಿಹಾರಗಳನ್ನ ಮಾಡಿಕೊಳ್ಬೇಕು? ತುಲಾ ರಾಶಿಯವರ ವೈಯಕ್ತಿಕ ಜೀವನ ಹೇಗಿರುತ್ತೆ, ಏನೆಲ್ಲ ಲಾಭಗಳನ್ನ ಪಡೆದುಕೊಳ್ತಾರೆ, ಎಲ್ಲವನ್ನ ಹೇಳ್ತಾ ಹೋಗ್ತೀನಿ. ಅದಕ್ಕಿಂತ ಮೊದಲು ದೇವರು ಹಾಗೂ ಜ್ಯೋತಿಷ್ಯ ಶಾಸ್ತ್ರದ ಮೇಲೆ ನಂಬಿಕೆ ಇದ್ರೆ ಈಗಲೇ ವಿಡಿಯೋಗೊಂದು ಲೈಕ್ ಕೊಟ್ಟು ಪ್ರತಿದಿನ ದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಬೇಗನೆ ನಮ್ಮ ವಿಡಿಯೋದ ನೋಟಿಫಿಕೇಶನ್ ಪಡೆಯಲು ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಇನ್ನು ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ, ಪ್ರೀತಿಯಲ್ಲಿ ಮೋಸ, ಭೂಮಿ ವಿಚಾರ, ಕೋರ್ಟ್ ಕೇಸ್, ವ್ಯಾಪಾರ, ಹಣಕಾಸಿನ ತೊಂದರೆ, ಸಾಲಬಾಧೆ, ಸ್ತ್ರೀಯರ ಗುಪ್ತ ಸಮಸ್ಯೆ, ಹೀಗೆ ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಡ್ತಾರೆ. ಡಿಸ್ಪ್ಲೇ ಮೇಲೆ ಕಾಣ್ತಕ್ಕಂಥ ಗುರುಜಿ ನಂಬರ್ಗೆ ಒಮ್ಮೆ ಕರೆ ಮಾಡಿ ನೋಡಿ. ಹೌದು, ತುಲಾ ರಾಶಿಯವರಿಗೆ ಭಗವಂತನು ಅತ್ಯದ್ಭುತವಾದಂತಹ ವರಗಳನ್ನ ಕೊಟ್ಟಿದ್ದು, ತುಲಾ ರಾಶಿಯವರು ಜೀವನದಲ್ಲಿ ನೆಮ್ಮದಿಯನ್ನ ಕಾಣ್ತಾರೆ ಅಂತ ಹೇಳಲಾಗ್ತಿದ್ದು, ಸಂತೋಷ, ಸಂಪತ್ತು, ಪ್ರೀತಿ ಎಲ್ಲವೂ ಕೂಡ ಇವರ ಜೀವನದಲ್ಲಿ ಹೆಚ್ಚಾಗ್ತಾ ಹೋಗುತ್ತೆ. ತುಲಾ ರಾಶಿಯವರು ತಾವಂದುಕೊಂಡಂತಹ ಜೀವನವನ್ನ ನಡೆಸ್ತಾರೆ. ವಿಶೇಷ ಲಾಭಗಳನ್ನ ಇವರ ಜೀವನದಲ್ಲಿ ಪಡ್ಕೊಳ್ಳೋದ್ರ ಜೊತೆಗೆ ನಿಮ್ಮ ಆಯ್ಕೆಯ ಜೀವನ ಸಂಗಾತಿಯನ್ನ ನೀವು ಪಡ್ಕೊಳ್ತೀರಾ. ಪ್ರೀತಿಯಲ್ಲಿ ಯಶಸ್ಸು ನಿಮ್ಗೆ ಸಂತಸವನ್ನ ತಂದ್ಕೊಡುತ್ತೆ. ವ್ಯವಹಾರದಲ್ಲಿ ದೊಡ್ಡ ಲಾಭವನ್ನ ಪಡ್ಕೊಳ್ತೀರಾ. ಉದ್ಯೋಗದಲ್ಲಿ ಬಡ್ತಿಯ ಜೊತೆಗೆ ಸಂಬಳ ಹೆಚ್ಚಿಗೆ ಆಗುತ್ತೆ. ಹಣ ಗಳಿಸಲು ನೀವು ಹೆಚ್ಚು ಶ್ರಮವನ್ನ ವಹಿಸಬೇಕಾಗತ್ತೆ. ಆದರೆ ನಿಮ್ಮ ಕಠಿಣ ಪರಿಶ್ರಮದ ಪ್ರತಿಫಲವನ್ನ ನೀವು ದುಪ್ಪಟ್ಟು ಪಡೆದುಕೊಳ್ತೀರಾ. ನಿಮ್ಮ ಮಕ್ಕಳಿಂದಲೂ ಕೂಡ ನಿಮ್ಗೆ ಒಳ್ಳೆಯ ಸುದ್ದಿಗಳು ಕೇಳಿ ಬರುತ್ತೆ. ಸಂತೋಷ ಮತ್ತು ಅನುಕೂಲತೆ ನಿಮ್ಮ ಜೀವನದಲ್ಲಿ ಹೆಚ್ಚಾಗ್ತಾ ಹೋಗುತ್ತೆ. ನಿಮ್ಮ ಜೀವನದಲ್ಲಿ ಸಮತೋಲನ ಇರೋದ್ರ ಜೊತೆಗೆ ಉದ್ಯೋಗ ಬದಲಾವಣೆಯ ಪ್ರಯತ್ನ ಯಶಸ್ವಿಯಾಗುತ್ತೆ. ಆದಾಯ ಹೆಚ್ಚುತ್ತೆ. ವೆಚ್ಚಗಳು ಕಡಿಮೆ ಆಗ್ತಾ ಹೋಗುತ್ತೆ. ವ್ಯಾಪಾರದ ಮೂಲಕ ಉತ್ತಮ ಲಾಭವನ್ನ ನೀವು ಗಳಿಸ್ತೀರಾ. ದಾಂಪತ್ಯ ಜೀವನದಲ್ಲಿ ಸಂತಸ ಹೆಚ್ಚಿಗೆ ಆಗುತ್ತೆ. ನಿಮ್ಮ ಸಂಗಾತಿಯಿಂದ ನಿಮ್ಗೆ ಬೆಂಬಲ ಕೂಡ ಸಿಗ್ತಾ ಹೋಗುತ್ತೆ. ಉತ್ತಮ ಯಶಸ್ಸು ಮತ್ತು ಸಾಧನೆಗಳನ್ನ ನೀವು ಮಾಡ್ತೀರಾ. ಉದ್ಯೋಗ ಮತ್ತು ವ್ಯವಹಾರದಲ್ಲಿ ಲಾಭ ಉಂಟಾಗತ್ತೆ. ನೀವು ಹಣವನ್ನ ಉಳಿಸ್ಬೇಕು ಅನ್ಕೊಂಡಿದ್ರೆ ಅದರಲ್ಲೂ ಕೂಡ ಯಶಸ್ವಿ ಆಗ್ತೀರಾ. ಜೀವನದಲ್ಲಿ ಪ್ರೀತಿ ಮತ್ತು ಬೌದ್ಧಿಕ ಸಂತಸ ಹೆಚ್ಚಾಗತ್ತೆ. ಕುಟುಂಬ ಸದಸ್ಯರೊಂದಿಗಿನ ಸಂಬಂಧಗಳು ಉತ್ತಮವಾಗ್ತಾ ಹೋಗುತ್ತೆ. ನಿಮ್ಮ ಸಂಗಾತಿಯೊಂದಿಗಿನ ಸಂಬಂಧವು ಉತ್ತಮವಾಗಿರುತ್ತೆ. ಇನ್ನು ಆರೋಗ್ಯವು ಮೊದಲಿಗಿಂತ ಹೆಚ್ಚಾಗಿ ಸುಧಾರಿಸುತ್ತೆ. ಹೊಸ ಅವಕಾಶಗಳನ್ನ ನೀವು ಪಡ್ಕೊಳ್ತೀರಾ. ಸ್ಥಳೀಯರು ತಮ್ಮ ವೃತ್ತಿ ಜೀವನದಲ್ಲಿ ಹೊಸ ಎತ್ತರವನ್ನ ಸಾಧಿಸ್ತೀರಾ. ಹೊಸ ಜವಾಬ್ದಾರಿಗಳು ನಿಮ್ಮ ಹೆಗಲ ಮೇಲೆ ಬರ್ತವೆ. ವ್ಯವಹಾರದಲ್ಲಿ ಲಾಭದ ಹಾದಿ ತೆರೆದುಕೊಳ್ಳುತ್ತೆ. ವ್ಯವಹಾರ ಸಂಬಂಧಗಳಲ್ಲಿ ಸಮತೋಲನವನ್ನ ಕಾಯ್ದುಕೊಳ್ಬೇಕಾಗತ್ತೆ. ಪ್ರೇಮ ಸಂಬಂಧಗಳು ಮೊದಲಿಗಿಂತ ಹೆಚ್ಚು ಸಮತೋಲಿತವಾಗಿರುತ್ತೆ. ಕುಟುಂಬದಲ್ಲಿ ಸಂತೋಷ ಮತ್ತು ನೆಮ್ಮದಿ ಹೆಚ್ಚಾಗೋದ್ರೊಂದಿಗೆ ಮನಸ್ಸು ಸಂತಸವಾಗಿರುತ್ತೆ. ನಿಮ್ಮ ಸಂಗಾತಿಯೊಂದಿಗಿನ ಸಂಬಂಧದಲ್ಲಿ ಮಾಧುರ್ಯ ಇರುತ್ತೆ. ಇನ್ನು ನೀವು ಸಿಹಿ ಮಾತುಗಳನ್ನ ಆಡೋದ್ರಿಂದ ಸಾಕಷ್ಟು ಲಾಭವನ್ನ ಕೂಡ ಪಡ್ಕೊಳ್ತೀರಾ. ಸಮಾಜದಲ್ಲಿ ಗೌರವ, ಸ್ಥಾನಮಾನ, ಪ್ರತಿಷ್ಠೆ ಹೆಚ್ಚಾಗತ್ತೆ. ಸಂತಸ ಹೆಚ್ಚಾಗೋದ್ರಿಂದ ಜೀವನದಲ್ಲಿ ಅನುಕೂಲತೆ ಸಿಗುತ್ತೆ. ಕೆಲಸದಲ್ಲಿ ಯಶಸ್ಸನ್ನ ಪಡ್ಕೊಳ್ತೀರಾ. ಉದ್ಯೋಗ ಮತ್ತು ವ್ಯವಹಾರದಲ್ಲಿ ಪ್ರಗತಿಯ ಹಾದಿ ತೆರೆದುಕೊಳ್ಳುತ್ತೆ. ಇನ್ನು ಕಲೆ ಮತ್ತು ಚಲನಚಿತ್ರಗಳಿಗೆ ಸಂಬಂಧಿಸಿದ ಜನರು ಉತ್ತಮ ಯಶಸ್ಸನ್ನ ಪಡಿತಾರೆ. ಕುಟುಂಬದಲ್ಲಿ ವಾತಾವರಣ ಉತ್ತಮವಾಗ್ತಾ ಹೋಗುತ್ತೆ. ಮದುವೆಗೆ ಸೂಕ್ತರಾಗಿರೋರಿಗೆ ಉತ್ತಮ ಪ್ರಸ್ತಾಪಗಳು ಕೂಡ ಸಿಗುತ್ತೆ. ಈ ಒಂದು ಸಂದರ್ಭದಲ್ಲಿ ಯಶಸ್ಸು, ಸ್ಥಾನಮಾನ, ಪ್ರೀತಿ, ಗೌರವ, ಪ್ರತಿಷ್ಠೆ ಎಲ್ಲವೂ ಕೂಡ ನಿಮ್ಮ ಜೀವನದಲ್ಲಿ ನೀವು ಕಾಣಬಹುದು. ಅಪರೂಪದ ಯೋಗ ನಿರ್ಮಾಣವಾಗ್ತಿರೋದ್ರಿಂದ ವಿಶಿಷ್ಟ ಯೋಗವನ್ನ ಕೂಡ ಪಡ್ಕೊಳ್ತೀರಾ. ಆ ಯೋಗದಿಂದ ನೀವು ಈ ಸಂದರ್ಭದಲ್ಲಿ ಲಾಭವನ್ನ ಕೂಡ ಕಾಣ್ತೀರಾ. ಉತ್ತಮ ವೃತ್ತಿ ಅವಕಾಶಗಳು ತೆರೆದುಕೊಳ್ಳುತ್ತೆ. ಕೆಲಸದಲ್ಲಿ ಸಂಗಾತಿಯಿಂದ ಸಂಪೂರ್ಣ ಬೆಂಬಲ ಸಿಗುತ್ತೆ. ವೃತ್ತಿಪರ ಜೀವನದಲ್ಲಿ ಆತ್ಮವಿಶ್ವಾಸ ಹೆಚ್ಚಿಗೆ ಆಗ್ತಾ ಹೋಗುತ್ತೆ. ಅವಿವಾಹಿತರಿಗೆ ಸೂಕ್ತ ಸಂಗಾತಿ ಸಿಗುವ ಸಾಧ್ಯತೆ ಹೆಚ್ಚಿಗೆ ಇತ್ತು. ತಮ್ಮ ವೈವಾಹಿಕ ಜೀವನದಲ್ಲಿ ಸಂತಸದ ಕ್ಷಣಗಳನ್ನ ಅನುಭವಿಸ್ತಾರೆ. ಆದಾಯವನ್ನ ಹೆಚ್ಚಿಸಲು ಅವಕಾಶಗಳು ಸಿಗೋದ್ರ ಜೊತೆಗೆ ಕೆಲಸದ ಸ್ಥಳದಲ್ಲಿ ಕಠಿಣ ಪರಿಶ್ರಮವನ್ನ ಪ್ರಶಂಸೆ ಮಾಡಲಾಗುತ್ತೆ. ನಿಮ್ಮ ಆರೋಗ್ಯ ಉತ್ತಮವಾಗ್ತಾ ಹೋಗುತ್ತೆ. ಈ ಅವಧಿಯಲ್ಲಿ ನಿಮ್ಮ ಕೌಶಲ್ಯಗಳು ಸುಧಾರಿಸುತ್ತೆ. ಈ ಸಮಯದಲ್ಲಿ ನೀವು ಪದಗಳನ್ನ ಹೆಚ್ಚು ಬುದ್ಧಿವಂತಿಕೆಯಿಂದ ಬಳಸೋದ್ರಿಂದ ವೈಯಕ್ತಿಕ ಮತ್ತು ವೃತ್ತಿಪರ ಸಂಬಂಧಗಳು ಬಲಗೊಳ್ಳುತ್ತೆ. ಈ ಅವಧಿಯಲ್ಲಿ ಆರ್ಥಿಕ ಪರಿಸ್ಥಿತಿ ಸುಧಾರಿಸೋದ್ರ ಜೊತೆಗೆ ಉತ್ತಮ ಲಾಭ ಗಳಿಸುವ ಸಾಧ್ಯತೆ ಹೆಚ್ಚಿಗೆ ಇದೆ. ಉದ್ಯೋಗದಲ್ಲಿರ್ತಕ್ಕಂಥವರಿಗೆ ವೇತನ ಹೆಚ್ಚಳವಾಗುತ್ತೆ. ವ್ಯವಹಾರದಲ್ಲಿರೋರು ಹೊಸ ಒಪ್ಪಂದಗಳನ್ನ ಪಡೆಯುವ ಸಾಧ್ಯತೆ ಇತ್ತು. ಹೊಸ ಉದ್ಯಮಗಳಲ್ಲಿ ಯಶಸ್ವಿಯಾಗಿ ಭಾಗವಹಿಸಲು ಸಾಧ್ಯವಾಗುತ್ತೆ. ಈ ಅವಧಿಯಲ್ಲಿ ನಿಮ್ಮ ಆರೋಗ್ಯ ಸುರಕ್ಷಿತವಾಗಿರುತ್ತೆ. ಹೀಗಾಗಿ ಈ ಅವಧಿಯಲ್ಲಿ ನೀವು ಕೆಲಸ ಮತ್ತು ವ್ಯವಹಾರದಲ್ಲಿ ಹೆಚ್ಚಿನ ಪ್ರಗತಿಯನ್ನ ಸಾಧಿಸ್ತೀರಾ. ಸಮಾಜದಲ್ಲಿ ನಿಮ್ಮ ಗೌರವ ಹೆಚ್ಚಾಗುತ್ತೆ. ಕೆಲಸದ ಸ್ಥಳದಲ್ಲಿ ಕುಟುಂಬದವರು ಎಲ್ಲಾ ವಿಷಯಗಳಲ್ಲೂ ಕೂಡ ಅತ್ಯುತ್ತಮ ಫಲಿತಾಂಶಗಳು ಸಿಗುವಂತೆ ಮಾಡ್ತಾರೆ. ನಿರುದ್ಯೋಗಿಗಳಿಗೆ ಸೂಕ್ತವಾದ ಉದ್ಯೋಗಾವಕಾಶ ಸಿಗುತ್ತೆ. ಉದ್ಯಮಿಗಳು ಉತ್ತಮ ಲಾಭವನ್ನು ಗಳಿಸ್ತಾರೆ.
ವ್ಯವಹಾರವನ್ನ ಹೊಸ ಸ್ಥಳಗಳಿಗೆ ವಿಸ್ತರಿಸಲು ಅವಕಾಶಗಳಿತ್ತು. ತಮ್ಮ ಕಠಿಣ ಪರಿಶ್ರಮದಿಂದಾಗಿ ಕೆಲಸದಲ್ಲಿ ಒಳ್ಳೆಯ ಹೆಸರನ್ನ ಗಳಿಸ್ತೀರಾ ಮತ್ತು ವಿವಿಧ ಯೋಜನೆಗಳನ್ನ ಪೂರ್ಣಗೊಳಿಸುವಲ್ಲಿ ಅದೃಷ್ಟ ನಿಮ್ಗೆ ಅನುಕೂಲಕರವಾಗಿರುತ್ತೆ. ಒಟ್ಟಾರೆ ಇದು ನಿಮ್ಗೆ ಸುವರ್ಣ ಸಮಯ ಅಂತಲೇ ಹೇಳ್ಬಹುದು. ಇನ್ನು ಈ ಒಂದು ಸಂದರ್ಭದಲ್ಲಿ ನೀವೇನಾದ್ರೂ ಹೊಸ ಕೆಲಸ ಕಾರ್ಯಗಳನ್ನ ಮಾಡಬೇಕು ಅನ್ಕೊಂಡಿದ್ರೆ ಕೂಡ ಮಾಡಬಹುದು. ಇದರ ಜೊತೆಗೆ ನೀವು ಈ ಒಂದು ಸಂದರ್ಭದಲ್ಲಿ ಮಕ್ಕಳಿಲ್ಲ ಅಂತ ಪರಿತಪಿಸ್ತಿದ್ರೆ ಆ ಒಂದು ಕೊರಗು ಕೂಡ ಈಡೇರುತ್ತೆ ಅಂತ ಹೇಳ್ಬಹುದು. ಯಾಕಂತ ಅಂದ್ರೆ ಈಗ ನಿಮ್ಗೆ ಪುತ್ರ ಸಂತಾನ ಪ್ರಾಪ್ತಿಯಾಗುವ ಯೋಗ ಆಯಿತು. ಈ ಸಂದರ್ಭದಲ್ಲಿ ನೀವು ಅಂದುಕೊಂಡ ರೀತಿಯಲ್ಲಿಯೇ ಬದುಕಬಹುದು, ಜೀವನವನ್ನ ಸಾಗಿಸಬಹುದು. ಇಷ್ಟು ದಿನ ನೀವು ಅನುಭವಿಸಿದಂತಹ ಒಂದಷ್ಟು ಕಷ್ಟ ಕಾರ್ಪಣ್ಯಗಳಿಂದ ಹೊರಗಡೆ ಬರ್ತೀರಾ. ಈ ಒಂದು ಸಂದರ್ಭದಲ್ಲಿ ನಿಮ್ಗೆ ಶುಭ ಫಲಗಳು ಪ್ರಾರಂಭವಾಗೋದ್ರ ಜೊತೆಗೆ ಹಣದ ಹರಿವು ಕೂಡ ಹೆಚ್ಚಿಗೆ ಆಗ್ತಿರೋದ್ರಿಂದ ನೀವು ಅಂದುಕೊಂಡಂತೆ ನೀವು ಶುಭ ಫಲಗಳನ್ನೇ ಪಡಿತೀರಾ. ನಿಮ್ಮ ಧೈರ್ಯ ಮತ್ತು ಆತ್ಮವಿಶ್ವಾಸ ಹೆಚ್ಚಿಗೆ ಆಗೋದ್ರ ಜೊತೆಗೆ ಈ ಒಂದು ಶಕ್ತಿ ನಿಮ್ಗೆ ಫಲವನ್ನ ಕೊಡುತ್ತೆ. ದುಡಿಯುವ ಜನರಿಗೆ ಉತ್ತಮ ಸಮಯ ಇದಾಗಿತ್ತು. ಭೂಮಿ, ಕಟ್ಟಡ ಮತ್ತು ವಾಹನ ಖರೀದಿಸುವ ಸಾಧ್ಯತೆ ಕೂಡ ಇದೆ. ಹೂಡಿಕೆಯ ಲಾಭವನ್ನ ಪಡೆದುಕೊಳ್ತೀರಾ. ವೈವಾಹಿಕ ಜೀವನ ಅತ್ಯುತ್ತಮವಾಗಿರುತ್ತೆ. ಇನ್ನು ಈ ಒಂದು ಸಂದರ್ಭದಲ್ಲಿ ಕೆಲವು ಕೆಲಸಗಳನ್ನ ಅದೃಷ್ಟವಶಾತ್ ಎಂಬಂತೆ ಮಾಡಲಾಗತ್ತೆ. ಅದೃಷ್ಟವು ನಿಮ್ಮ ಪರವಾಗಿದೆ. ಸ್ಥಗಿತಗೊಂಡ ಕಾರ್ಯಗಳನ್ನ ಪೂರ್ಣಗೊಳಿಸ್ತೀರಾ. ಕೆಲಸದ ಸ್ಥಳದಲ್ಲಿ ಹಿರಿಯರ ಬೆಂಬಲ ನಿಮ್ಗೆ ಪ್ರಗತಿಯ ಬಾಗಿಲುಗಳನ್ನ ತೆರೆಯುವಂತೆ ಮಾಡುತ್ತೆ. ಉನ್ನತಾಧಿಕಾರಿಗಳು ನಿಮ್ಮ ಕೆಲಸವನ್ನ ಶ್ಲಾಘನೆ ಮಾಡ್ತಾರೆ. ಹಣದ ಒಳಹರಿವು ಹೆಚ್ಚಾಗುತ್ತೆ. ಧಾರ್ಮಿಕ ಕಾರ್ಯಗಳಲ್ಲಿ ಭಾಗವಹಿಸ್ತೀರಾ. ಈ ಸಮಯದಲ್ಲಿ ನಿಮ್ಮ ವ್ಯವಹಾರ ವಿಸ್ತರಿಸುತ್ತದೆ. ವೃತ್ತಿ ಜೀವನದ ಯೋಜನೆಗಳು ಫಲಪ್ರದವಾಗುತ್ತೆ. ಹೊಸ ಕೆಲಸವನ್ನ ಪ್ರಾರಂಭಿಸಲು ಸಾಧ್ಯ ಇದೆ. ವ್ಯವಹಾರದ ಪರಿಸ್ಥಿತಿ ಬಲವಾಗ್ತಾ ಹೋಗುತ್ತೆ. ಆರ್ಥಿಕ ಲಾಭಗಳು ಸಿಗೋದ್ರ ಜೊತೆಗೆ ಕುಟುಂಬ ಜೀವನವು ಆನಂದಮಯವಾಗ್ತಾ ಹೋಗುತ್ತೆ. ವೃತ್ತಿ ಜೀವನದಲ್ಲಿ ಯಶಸ್ವಿ ಆಗ್ತೀರಾ. ಹಾಗಾದ್ರೆ ಅದರ ಜೊತೆಗೆ ನೀವು ಯಶಸ್ವಿಯ ಜೀವನವನ್ನ ಕೂಡ ಪಡೆದುಕೊಳ್ತೀರಾ. ಸರ್ಕಾರಿ ಹುದ್ದೆಯನ್ನ ಪಡೆಯುವಲ್ಲಿ ಯಶಸ್ವಿ ಆಗ್ತೀರಾ. ಆಸಕ್ತಿದಾಯಕ ವಿಷಯಗಳಲ್ಲಿ ನೀವು ಹೆಚ್ಚಿನ ಪ್ರಗತಿಯನ್ನ ಸಾಧಿಸ್ತೀರಾ. ಉನ್ನತ ನಾಯಕತ್ವದ ಗುಣಗಳನ್ನ ನೀವು ಬೆಳೆಸ್ಕೊಳ್ತೀರಾ. ಇನ್ನು ವೈದ್ಯಕೀಯ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಕ್ಕಂಥವರಿಗೆ ಅದೃಷ್ಟ ಇವರ ಪರವಾಗಿತ್ತು. ವೃತ್ತಿ ಜೀವನ ಬಹಳಷ್ಟು ಆಕರ್ಷಣೀಯವಾಗಿರುತ್ತೆ ಅಂತ ಹೇಳಬಹುದು. ನೀವು ಯಾರಲ್ಲೂ ಕೂಡ ಅವಲಂಬಿಸಲು ಇಷ್ಟಪಡೋದಿಲ್ಲ. ಸ್ವಾಭಿಮಾನಿಗಳಂತೆ ಬದುಕ್ತೀರಾ. ಸಂಬಂಧಗಳಲ್ಲಿನ ತೊಂದರೆಗಳು ಈ ಸಂದರ್ಭದಲ್ಲಿ ನಿವಾರಣೆಯಾಗತ್ತೆ. ಪಿತ್ರಾಂಚಿತ ಆಸ್ತಿಯ ಲಾಭ ಸಿಗೋದ್ರ ಜೊತೆಗೆ ಕಾನೂನು ಕಟ್ಟಳೆಯ ಕೇಸ್ಗಳು ನಿಮ್ಮ ಪರವಾಗ್ತಾ ಹೋಗುತ್ತೆ. ಇಷ್ಟು ದಿನ ನೀವೇನು ಕಷ್ಟಪಟ್ಟು ಒಂದಷ್ಟು ಕೋರ್ಟ್ ಕಚೇರಿ ಅಲೆದಾಟವನ್ನ ಮಾಡಿದ್ರಲ್ಲ, ಆ ಒಂದು ಎಲ್ಲಾ ರೀತಿಯ ಸಮಸ್ಯೆಗಳಿಂದ ಮುಕ್ತಿಯನ್ನ ಪಡೆದುಕೊಳ್ತೀರಾ. ಕೋರ್ಟ್ ಕಚೇರಿ ಕೆಲಸ ನಿಮ್ಮ ಪರವಾಗುತ್ತೆ. ಜಯ ನಿಮ್ಮದೇ ಅಂತ ಹೇಳಬಹುದು. ವ್ಯವಹಾರ ವಿಸ್ತರಣೆಯ ಪ್ರಯತ್ನಗಳು ಕೂಡ ನಿಮ್ಗೆ ಈ ಸಂದರ್ಭದಲ್ಲಿ ಫಲ ನೀಡುತ್ತೆ. ಸಕಾರಾತ್ಮಕ ವ್ಯವಹಾರಗಳು ಸಾಧ್ಯವಾಗುತ್ತೆ. ಉದ್ಯೋಗಗಳಿಗೆ ಮೇಲಾಧಿಕಾರಿಗಳಿಂದ ಕೃಪೆ ಅನ್ನೋದು ಸಿಗ್ತಾ ಹೋಗುತ್ತೆ. ಹೀಗಾಗಿ ಖ್ಯಾತಿ ಹೆಚ್ಚಾಗುತ್ತೆ. ಮನೆ ನಿರ್ಮಾಣದ ಕಾರ್ಯ ಕೂಡ ನೀವು ಮುಂದುವರಿಸಬಹುದು. ಭೂ ವ್ಯವಹಾರದಲ್ಲಿ ವಿಳಂಬ ಇನ್ ಮುಂದೆ ನಿಲ್ಲೋದಿಲ್ಲ. ವಿದ್ಯಾರ್ಥಿಗಳು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಯಶಸ್ಸನ್ನು ಸಾಧಿಸ್ತಾರೆ. ಉನ್ನತ ಶಿಕ್ಷಣಕ್ಕೆ ವಿದೇಶಕ್ಕೆ ಹೋಗುವ ಪ್ರಯತ್ನಗಳು ಕೂಡ ಕೈಗೂಡುತ್ತೆ. ಹೊಸ ಪರಿಚಯಗಳಾಗೋದ್ರಿಂದ ಕೆಲಸವು ಉತ್ತಮ ಫಲಿತಾಂಶಗಳನ್ನ ನೀಡುತ್ತೆ. ವೆಚ್ಚವನ್ನ ಕೂಡ ಈ ಸಂದರ್ಭದಲ್ಲಿ ನೀವು ನಿಯಂತ್ರಣದಲ್ಲಿ ಇಟ್ಕೊಂಡ್ರೆ ಭವಿಷ್ಯಕ್ಕೆ ಒಂದಷ್ಟು ಹಣವನ್ನ ಎತ್ತಿಡಬಹುದು. ಹೊಸ ಕೆಲಸವನ್ನ ಪ್ರಾರಂಭಿಸುವ ಸಂದರ್ಭದಲ್ಲಿ ನೀವು ವಿದ್ಯಾರ್ಥಿಗಳು ಶ್ರೇಷ್ಠತೆಯನ್ನ ಸಾಧಿಸ್ತೀರಾ. ಉದ್ಯೋಗದಲ್ಲಿ ಹೊಸ ಅವಕಾಶಗಳು ಸಿಗುತ್ತೆ. ಒಟ್ನಲ್ಲಿ ನಿಮ್ಮ ಕಠಿಣ ಪರಿಶ್ರಮಕ್ಕೆ ತಕ್ಕಂತೆ ಪ್ರತಿಫಲ ಅನ್ನೋದು ಈ ಸಂದರ್ಭದಲ್ಲಿ ಸಿಗುತ್ತೆ. ಇದಿಷ್ಟು ತುಲಾ ರಾಶಿಯವರಿಗೆ ಭಗವಂತ ಕೊಟ್ಟಿರ್ತಕ್ಕಂಥ ಅತ್ಯದ್ಭುತವಾದ ವರಗಳು, ಜೊತೆಗೆ ಎಚ್ಚರಿಕೆಯ ಗಂಟೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಧನ್ಯವಾದಗಳು.